ಸೇರಿಗೆ ಸವಾ ಸೇರು ಅನ್ನುವಂತೆ ಹೋರಾಡಿ ಗೆದ್ದು ಸೋತಿದ್ದ ಸೌದಿ ಇದೀಗ ಅಥಣಿಯಲ್ಲಿ ಗೆದ್ದು ಹೊರಗಿನವ್ರಿಗೆ ಅಥಣಿಯ ಜನ ಯಾವತ್ತೂ ಮಣೆ ಹಾಕಲ್ಲ ಅನ್ನೋದನ್ನ ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸೇರಿಗೆ ಸವಾ ಸೇರು ಅನ್ನುವಂತೆ ಹೋರಾಡಿ ಗೆದ್ದು ಸೋತಿದ್ದ ಲಕ್ಷ್ಮಣ ಸೌದಿ ಇದೀಗ ಅಥಣಿಯಲ್ಲಿ ಗೆದ್ದು ನಗುವನ್ನ ಬೀರಿದ್ದಾರೆ. ಈ ಮೂಲಕ ಹೊರಗಿನವ್ರಿಗೆ ಅಥಣಿಯ ಜನ ಯಾವತ್ತೂ ಮಣೆ ಹಾಕಲ್ಲ ಅನ್ನೋದನ್ನ ಮತ್ತೊಮ್ಮೆ ತೋರಿಸಿದ್ದಾರೆ. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಗೆದ್ದು ಬೀಗಿದ ಸೌದಿ, ಜಾರಕಿಹೊಳಿಗೆ ಬೇಗುದಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಮತ್ತು ಫಲಿತಾಂಶದ ನಂತರ ಮತ್ತೊಂದು ಚುನಾವಣೆ ನಡೆದಿದೆ. ಅಥಣಿಯಲ್ಲಿ ಲಕ್ಷ್ಮಣ ಸವದಿಯ ಬಣ 12ಕ್ಕೂ 12 ಸ್ಥಾನಗಳನ್ನು ಗೆದ್ದು ಜಾರಕಿಹೊಳಿ ಅಂದರೆ ರಮೇಶ್ ಜಾರಕಿಹೊಳಿ ಅವರಿಗೆ ಮುಖಭಂಗ ಉಂಟಾಗುವಂತೆ ಮಾಡಿದೆ. ಈ ಮೂಲಕ ರಮೇಶ್ ಜಾರಕಿಹೊಳಿ ಅವರ ಬೆನ್ನು ಹತ್ತಿ ರಮೇಶ್ ಜಾರಕಿಹೊಳಿ ಅವರ ಪಾಲುದಾರರಾಗಿದ್ದ ಮಹೇಶ್ ಕುಮಟಳ್ಳಿ ಸತತವಾಗಿ ಸೋಲಪ್ಪಿಕೊಂಡಿದ್ದಾರೆ. ಅಥಣಿಯ ಕೃಷ್ಣ ಸಕ್ಕರೆ ಕಾರ್ಖಾನೆ ಈ ಸಹಕಾರಿ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿ ಬಣ ಕ್ಲೀನ್ ಸ್ವೀಪ್ ಮಾಡಿದೆ. 12ಕ್ಕೆ 12 ಸ್ಥಾನಗಳಲ್ಲಿ ಗೆದ್ದಿದೆ. ಈ ಮೂಲಕ ಮಹೇಶ್ ಕುಮಟಳ್ಳಿಗೆ ತೀವ್ರ ಮುಖಭಂಗ ಆಗಿದೆ. ಜಾರಕಿಹೊಳಿ ಫ್ಯಾಮಿಲಿಗೂ ಕೂಡ ಇದರಿಂದ ಹಿನ್ನಡೆ ಆದಂತಾಗಿದೆ. ಡಿಸಿಸಿ ಬ್ಯಾಂಕನ್ನು ಗೆದ್ದು ಬೀಗಿದ್ದ ಜಾರಕಿಹೊಳಿ ಟೀಮ್ ಕೇವಲ 15 ದಿನದಲ್ಲೇ ಹೀನಾಯ ಸೋಲಿಗೆ ಸಾಕ್ಷಿಯಾಗಿದೆ. ಈ ಮೂಲಕ ಅಥಣಿಯಲ್ಲಿ ನಾನೇ ಬಾಸ್, ನನ್ನ ಬಿಟ್ಟರೆ ಇಲ್ಲಿ ಬೇರೆ ಯಾರು ರಾಜಕಾರಣ ಮಾಡೋ ಥರ ಇಲ್ಲ, ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಅವಕಾಶ ಕೊಡಲ್ಲ. ಯಾಕಂದರೆ ಅಥಣಿ ಜನ ಲಕ್ಷ್ಮಣ ಸವದಿ ಅವರಿಗೆ ಜೈ ಅಂತಾರೆ ಅಂಥೇಳಿ ಲಕ್ಷ್ಮಣ ಸವದಿ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಇನ್ನೇನು ತಿಂಗಳುಗಳಲ್ಲೇ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ ಬಹಿರಂಗವಾಗಿ ಈ ಹಿಂದೆಯೇ ಹೇಳಿದ್ದ ಲಕ್ಷ್ಮಣ ಸವದಿ ಈಗ ಈ ಗೆಲುವನ್ನು ಪಡೆದು ಮಂತ್ರಿಯ ಸ್ಥಾನದತ್ತ ಕಣ್ಣಿಟ್ಟಿದ್ದಾರೆ. ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ರೆಡಿ ಆಗ್ತಿದ್ದಾರೆ. ಅಥಣಿಯ ಜನ ಈಗ ಲಕ್ಷ್ಮಣ ಸವದಿ ಅವರಿಗೆ ಸಪೋರ್ಟ್ ಮಾಡಿ ಲಕ್ಷ್ಮಣ ಸವದಿ ಬೆಂಬಲಿಗರು 12 ಜನರನ್ನು ಗೆಲ್ಲಿಸಿ ಈಗ ಲಕ್ಷ್ಮಣ ಸವದಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿದ್ದಾರೆ. ಈ ಸೋಲಿಂದ ಕಂಗೆಟ್ಟಿರುವಂತಹ ಜಾರಕಿಹೊಳಿ ಆ್ಯಂಡ್ ಟೀಮ್, ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಮುಂದೆ ಯಾವ ರೀತಿ ಲಕ್ಷ್ಮಣ ಸವದಿ ವಿರುದ್ಧ ಕಾರ್ಯತಂತ್ರ ರೂಪಿಸುತ್ತೆ, ಈ ಸೋಲಿಗೆ ಯಾವ ರೀತಿ ಸೇಡನ್ನು ತೀರಿಸಿಕೊಳ್ಳಿಕ್ಕೆ ಹೋರಾಟ ರೂಪಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.